ಓಡ್ಸ್ಕೊಂಡು ಕರ್ಕೊಂಡ್ ಬಂದವನೆ. ನೀನೋ ಮ್ಯಾಟ್ರ್ ಹೇಳ್ತೀನಿ ಅಂತ ಹೇಳಪ್ಪ. ಏನಂದ್ರೆ ಒಂದ್ಸತಿ ಅಮ್ಮ ಅಪ್ಪ 10 ಗಂಟೆ ಇಲ್ಲಿ ಬಂದಿದ್ದಂತೆ, ಯಾರು ಫೋನ್ ಮಾಡಿದ್ರಂತೆ. ಏನಂದ್ರೆ ಒಂದ್ ದಿವಸ ಕೋಳಿ ಸತ್ತೋಯ್ತು, ಒಂದ್ ನಾಯಿ ಸತ್ತೋಯ್ತು, ಹಾಗೆ ಸತ್ತೋಯ್ತು, ಜನ ಸತ್ತೋಯ್ತು. ಅದಾದ್ಮೇಲೆ ಅವ್ರ ಮನೆಯಲ್ಲಿ ಯಾವ್ದೋ ಅಂಕಲ್ಗೆ ಜಾಸ್ತಿ ಚಳಿ ಎಲ್ಲ ಬಂದ್ಬಿಟ್ಟಿತ್ತಂತೆ. ಅದಕ್ಕೆ ಫೋನ್ ಮಾಡಿ ಹೇಳಿದ್ಕೆ ಅಲ್ಲೆಲ್ಲ ಹೋದಾಗ ಎಲ್ಲ ನೋಡಿದ್ರಂತೆ, ಏನು ಇರ್ಲಿಲ್ವಂತೆ. ಅದಾದ್ಮೇಲೆ ಅಲ್ಲಿ ವಾಂತಿಗೆ ಹೋದಾಗ ಅಣ್ಣ ಮಾಡಿಲ್ಲ, ಅದೇ ಆಫ್ ಆಗಿದ್ದು. ಅಣ್ಣ ನಿಂಗೊಂದು ದೊಡ್ಡ ನಮಸ್ಕಾರ ಭಯಂಕರ ಸ್ಟಾರ್ಟ್ ಆಯ್ತು. ಏನಂದ್ರೆ ಅದೆಲ್ಲ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ಬೇಗ ಬೇಗ ಹೋಗು. ಅದಾದ್ಮೇಲೆ ಕಾರ್ಗಿರೆಲ್ಲ ಆಫ್ ಆಗಿ ನಿಂತು ನಂಗೂ ಪುಗ ಪುಗ ಅಂತೈತೆ. ಅದೊಂದು ಕ್ವಾಂತಿ ಆಯ್ತಾ ಹೋದ್ರಂತೆ. ಎಲ್ಲಿ ಹಸು ಕಟ್ತಾರಲ್ಲ ಅಲ್ಲಿ ಯಾಕೋ ಪುಕ್ಕ ಪುಕ್ಕ ಅಂತ ಆದ್ರೆ ಹೋದಾಗ ಸ್ವಲ್ಪ ವಿಂಡೋ ಮಾಡ್ಕೊಳ್ಳಿ ಎಲ್ಲಾರು ಆಗ್ತದೆ. ಅಲ್ಲಿ ನೋಡಿದಾಗ ಅಲ್ಲಿ ಮೂಲೆಯಲ್ಲಿ ಬೆಳ್ಳುಗೆ ಬಾಲೆಲ್ಲ ರಕ್ತ, ಕಣ್ಣೆಲ್ಲ ಕೆಂಪುಗೆ ಅಲ್ಲಿ ಏನೋ ಹೇತಾಡ್ಸಿತ್ತಂತೆ. ಎಲ್ಲಿ ಎಲ್ಲೋ ಕೊಟ್ಕೆಲ್ಲ ಕಡೆ ಮೂಲೆಯಲ್ಲಿ ಹೇತಾಡ್ತಿತ್ತಂತೆ. ಅದಾದ್ಮೇಲೆ ಒಂದು ಹಗರಳ್ಳಿ ಅಂತ ಐತೆ, ಅಲ್ಲೆಲ್ಲ ಶಾಸ್ತ್ರ ಹೇಳ್ತಾರೆ. ಅಲ್ಲೆಲ್ಲ ಕೇಳಿದಾಗ ಅದು ಅದೇವ ದೌರ್ ಅನಿದ್ವಲ್ವಂತೆ, ಅದ್ಯಾವ್ದು ಬೇರೆ ಮನೆಯದಂತೆ. ಆದವ ಅಂದ್ಬಿಟ್ಟು ದೇವ್ರ ಮನೆ ಸೇರ್ಕೊಂಡೈತಂತೆ. ಸ್ಟೋರಿ ಗೊತ್ತಿಲ್ಲ ಅದ್ ಯಾಕೆ ಅಂತ. ಯಾರು ನೋಡಿದ್ರಂತೆ ಅದನ್ನ ಲೈವ್ ಆಗಿ? ನಮ್ಮ ಅಪ್ಪ ಒಂದೇ ಅಂತ ಅಪ್ಪನೇ ಫೋನ್ ಬರ್ತದೆ ತಗೊಳ್ಳಿ. ನೋಡಿರೋದು ನಿಮ್ಮ ಅಪ್ಪನ ನೋಡ್ತಾ ಲೈವ್ ಆಗಿ? ನಮ್ಮ ಅಪ್ಪನ ಸುದ್ದಿಗಳು ಅದು ನೋಡಿದಂತೆ. ಯಾರ ಮನೆ ಇದು? ಯಾರ ಮನೆ ಇದು? ಅದ್ ಯಾರ ಮನೆ ಹಸಿಲೆ ಅದಕ್ಕೆ ಹಚ್ಚಲಿಲ್ಲ, ಇದ್ದೇ ಊರಲ್ಲಿ. ಎಲ್ಲ ಹೋದಾಗ ಅಲ್ಲೆಲ್ಲ ಅದೇ ತರ ಹೇಳಾದ್ಮೇಲೆ ಅದೆಲ್ಲ ಕೊಟ್ಟಿ ಆಮೇಲೆ ಇದು ಅಲ್ಲೇ ಯಾವ್ದೋ ಒಂದು ಗರಿಟೆ ಕಟ್ಕೊಂಡು ತುಳ್ಳು ಕಟ್ಕೊಂಡು ಕುಯ್ಕೊಂಡು ಬರ್ತಾ ಇದೀವಿ. ಅದು ದೇವರೆಲ್ಲ ಮಾಡಿದಂತೆ. ಆಮೇಲೆ ಸರ್ ಆಯ್ತಾ? ಸರ್ ಆಯ್ತು. ಇವಾಗ ಇನ್ನೊಂದ್ ಸರಿ ಹೇಳ್ಸ್ಕೊಳ್ಳಿ, ಇದು ಫುಲ್ ಇಂಟ್ರೆಸ್ಟಿಂಗ್ ಆಗೈತೆ. ವಿಚಿತ್ರ ವಿಚಿತ್ರ ಸೌಂಡ್ ಎಲ್ಲ ಬರ್ತಾಯ್ತಲ್ಲ ಇವತ್ತು. ನೀನ್ ಹೇಳ್ತಾರ ಸ್ಟೋರಿಗೂ ಇಲ್ಲ ಏನ್ ಸೌಂಡ್ ಅದು? ಒಂದ್ ನಿಮಿಷ ಎಲ್ಲಿ ಸೌಂಡ್ ಅದು? ಅಲ್ಲೇ ಪಕ್ಷಿಗಳು ಪ್ರಾಣಿಗಳು ಏನು ಬರ್ಬೋದ ಅಂತ ನಾಯಿ ಸೌಂಡ್ ಆಫ್ ಹಚ್ಬೇಕು. ಇನ್ನೊಂದ್ ಸ್ಟೋರಿ ಅದೇ ಗೊತ್ತಾ? ಏನಂತ ಮಾಮ? ಏನಂತ? ಬರ್ರಿ ಬೇಗ, ಎಲ್ಲೇ ಲೇಟ್ ಆಯ್ತು ಅಂತ. ಏಕೆ ಯಾರು ಕೋಳಿ ಕೊಯ್ಬೇಕಂತ? ಇನ್ನೊಂದ್ ಸರಿ ಇದೇ ಊರಲ್ಲೇ ಏನೇನೇನು ಇನ್ನೊಂದ್ ಸರಿ ಹೇಳ್ತೀನಿ. ಇದೇ ಊರಲ್ಲೇ ಅದು ಫುಲ್ ಇಂಟ್ರೆಸ್ಟಿಂಗ್ ಆಗೈತೆ, ಫುಲ್ ಕ್ರೇಜಿ ಆಗೈತೆ. ಅದು ಏನಂದ್ರೆ ಅದೇ ಇವಾಗ ಅಂತ ಹರ್ಷಿಯಣ ಅದೇನೇನು ಅದೇ ಶ್ರಾವಣಿ ಹೇಳಕ್ ಅಲ್ಲಣ್ಣ. ಮನೇಲಿ ಅದು ತಾತ ಇರ್ತಲ್ಲ, ಅದೇ ಸೀನಣ್ಣ ಅಂತ ಇದ್ದಲ್ಲ. ಹಾ ಅದೇ ಸೀನಣ್ಣ ಅಂತ ಇರಲ್ಲ ಅಣ್ಣ, ಸೀನಣ್ಣ ಅಂತ ಇರಲ್ಲ. ಅವರು ರಾತ್ರಿ ಹನಿ ಹಂಡಾಗ ತಾತನ ಹಣ್ಣಿಗೆ ಬೆಳ್ಳುಗೆ ಸೀನಣ್ಣ ಅಂತ ಹೇಳಿದ್ನಲ್ಲ, ಅವ್ರ ರೂಮ್ ಕಡಿ ಹೋಗ್ತಾರ ಬೆಳ್ಳುಗೆ. ಅವ್ರ ಹೆಂಡತಿ ಬೈಟ್ ನೈಟಿ ಹೋಗ್ಕೊಂಡು ಹೋಗಿರ್ಬೇಕಣಲ್ಲೇ. ಮನ್ಗಿರೋದಣ್ಣ 12 ಗಂಟೆ ರಾತ್ರಿಲಿ. ಹೌದಾ? ಮಲ್ಗಿದ್ರೆ ಅಂತ ಅಲ್ಲೇನೆ ಮನ್ಗಿದ್ರಂತ. ಕಾರ್ ಬೇರೆ ಆ ಕಡೆ ಈ ಕಡೆ ಹೆಂಗೈತೆ ಅಂತ ಒಂದ್ ಸ್ವಲ್ಪ ಯಾಕೆ ಆನ್ ಹಾಕಿಲ್ಲ ಇದು? ಇದರ್ಸೋಣ ಸೈಕ್ ಮಾಡ್ಬಿಡ. ಯಾರು ಹಾಕ್ತಿರೋ ಆಲ್ರೆಡಿ ಸ್ಟೋರಿ ಸ್ಟಾರ್ಟ್ ಮಾಡ್ದಾಗ್ಲಿಂದ ಎಷ್ಟು ತೀ ಮಾಡಿದ್ಯಾ ಸೈಕು. ಬೇಗ ಮನೆ ಕರ್ಕೊಂಡೋಗಿ ನೀನು. ಬಸ್ ಬೇಡ, ನಾನ್ ಆಫ್ ಮಾಡ್ತಿಲ್ಲ, ಅದೇ ಆಫ್ ಆಗ್ತೈತೆ ಸೈಕೋ. ಬೆಳಿಗ್ಗೆ ಕಾರ್ ಆಫ್ ಆಯ್ತಾ? ಎಲ್ಲೂ ಆಫ್ ಆಗಿಲ್ಲ, ಎಂತ ಅಪ್ ಡೌನ್ ಎಲ್ಲೂ ಆಗಿಲ್ಲ. ಮತ್ತೆ ಸಮರ್ ಆಫ್ ಆಗ್ತೈತೆ ಅಂತ ಆಮೇಲೆ ಹೆಂಗ್ ಗೊತ್ತಾಯ್ತು ಅಂತ ಅದು ಅದೇ
ನಮ್ಮ ಅಪ್ಪ ಫೋನ್ ಮಾಡಿದಾಗ ಅಪ್ಪ ಇದು ಹೇಳಿರೋದು ದೇವಾ ಅಂತ. ಈಗ ಇವಾಗ ಹಂಗ ಓಡ್ಸ್ಕೊಂಡ್ ಕರ್ಕೊಂಡ್ ಬಂದ ಅಣ್ಣ 5 ಗಂಟೆ ಮೇಲೆ ಫುಲ್ ಡೇಂಜರ್ ಆ ಊರು. ಆ ಗೇಟ್ ಅಲ್ಲ 5 ಗಂಟೆ ಮೇಲೆ ಹೋಗಲ್ಲ. ನಾವು ಊರೊಳಗಡೆನೆ ಕೂತಿದ್ವಿ. 7 ಗಂಟೆ ಆಗೈತೆ ನೋಡಿಲ್ಲ. ಗುರು ಅವ್ನು ಹೇಳಿದ ಕತೆಗೂ ಲಾಗಿಸ್ ಸ್ಟೇಷನ್ಗೂ ನೋಡಿ ನಮಗೂ ಫುಲ್ ಸೈಕ್ ಆಗ್ತಿದೆ. ಇದೆಲ್ಲ ನಿಜನಾ ಇಲ್ವಾ ಅಂತ ತಿಳ್ಕೊಳ್ಳೋಣ ನೆಕ್ಸ್ಟ್ ಪಾರ್ಟಲ್ಲಿ. ಅಂಟಿಲ್ ದೆನ್ ವೆಯ್ಟ್ ಮಾಡ್ತಾ ಇರಿ ಇನ್ನೊಂದು ಪಾರ್ಟ್ ವಿಡಿಯೋಗೆ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್. ಜೈ ಶ್ರೀರಾಮ್.